ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಿಟ್ಟನ್ನು ಎಣ್ಣೆ ಹಾಕ್ಕೊಂಡ್ರೂ ಆಗುತ್ತೆ. ಈ ಥರ ಉಳಿದಂತಹ ಅಂಬಡೆ. ಹಲೋ ಫ್ರೆಂಡ್ಸ್, ವೀಣಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಸಾಬುದಾನ ಅಥವಾ ಸೀಮೆ ಅಕ್ಕಿ ಅಂತ ಹೇಳ್ತೀವಲ್ವ, ಅದರಿಂದ ಒಂದು ರುಚಿಕರವಾದಂತಹ ಅಂಬೊಡೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಸೀಮೆ ಅಕ್ಕಿ ಅಂಬೊಡೆ ಅಥವಾ ಸಾಬುದಾನ ಅಂಬೊಡೆ ಮಾಡಲಿಕ್ಕೆ ನಾನು ಈ ದೊಡ್ಡ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ಸಾಬುದಾನನ ತೊಗೊಂಡು ಅದನ್ನು ನೆನೆಸ್ಕೊಂಡಿದ್ದೀನಿ. ನೀರು ಹಾಕಿ ಸಾಬುದಾನ ಮುಳುಗುವಷ್ಟು ನೀರು ಹಾಕಿ ನೆನೆಸ್ಕೊಂಡು ಅದನ್ನು ತೆಕ್ಕೊಂಡಿದ್ದೀನಿ. ಒಂದು 5 ರಿಂದ 6 ಗಂಟೆ ಕಾಲ ನೆನೆಸಿದ್ದೀನಿ. ಅದು ನೆನೆಸಿ ಆದ ನಂತರ ನೋಡಿ ಈ ಥರ ದಪ್ಪಕ್ಕೆ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ನೆನ್ಕೊಳ್ಳುತ್ತೆ. ಅದು 5-6 ಗಂಟೆ ಕಾಲ ನೆನೆಸ್ಬೇಕಾಗತ್ತೆ ಸೀಮೆ ಅಕ್ಕಿನ. ಇದು 1 ಗ್ಲಾಸ್ ಪ್ರಮಾಣದಷ್ಟು ಆಗಿದೆ. ಇವಾಗ ಅದನ್ನು ತೊಗೊಂಡಿದ್ದೀನಿ. ಆಮೇಲೆ 1 ಲೋಟ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1/4 ಲೋಟ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಸ್ವಲ್ಪ ಹೆಚ್ಚಿಟ್ಕೊಂಡಂತಹ ಕೊಬ್ಬರಿ, ಮತ್ತು ಸ್ವಲ್ಪ ಮೊಸರನ್ನು ತೊಗೊಂಡಿದ್ದೀನಿ. ಇವನ್ನೆಲ್ಲ ಒಂದು ದೊಡ್ಡ ಬೇಸನ್ಗೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ತೊಗೊಂಬರೋಣ. ಈಗ ಬೇಸನ್ಗೆ ಫಸ್ಟಿಗೆ ನೆನೆಸಿಟ್ಕೊಂಡಂತಹ ಸಾಬುದಾನನ ಹಾಕ್ಕೊಳ್ಳೋಣ, ಮತ್ತು ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಳ್ಳೋಣ. ಮತ್ತು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಕೊಬ್ಬರಿ ಮತ್ತು ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ. ನಮ್ಮನೇಲಿ ಜಾಸ್ತಿ ಖಾರ ತಿನ್ನೋದಿಲ್ಲ, ಹಾಗಾಗಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಇಷ್ಟನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈನಲ್ಲಿ. ಉಪ್ಪು, ಈ ತೆಂಗಿನಕಾಯಿ ಹಾಕ್ಕೊಂಡಿದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಸಲ. ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಅರ್ಧ ಲೋಟ ಆಗುವಷ್ಟು ಹುಳಿ ಇಲ್ಲದೆ ಇರುವಂತಹ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೋಟ ಸಾಕಾಗತ್ತೆ. ಆಮೇಲೆ ಎಷ್ಟು ಹದ ನೋಡಿಕೊಂಡು ಅಂಬೊಡೆ ಮಾಡಲಿಕ್ಕೆ ಎಷ್ಟು ಹದ ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹಿಟ್ಟನ್ನು ತುಂಬ ನೀರು ಹಾಕ್ಕೊಬೇಕಾಗಿಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಬೇಕಾಗತ್ತೆ. ಹಿಟ್ಟು ನೀರಾದರೆ ನಮ್ಮದು ಅಂಬೊಡೆ ಚೆನ್ನಾಗಿ ಬರೋದಿಲ್ಲ, ಹಾಗಾಗಿ ಈ ಹದದಲ್ಲಿದ್ದರೆ ನಮ್ಮದು ಅಂಬೊಡೆ ಹಿಟ್ಟು ರೆಡಿಯಾಗಿದೆ ಅಂತ ನೋಡಿ. ಇಷ್ಟು ಹದವಾಗಿದ್ದರೆ ಸಾಕು. ಇದನ್ನು ಇವಾಗ ನಾವು ಅಂಬೊಡೆನ ಮಾಡ್ಕೊಳ್ಳೋದ್ರಿಂದ ಒಂದು ಚಿಕ್ಕ ಗೋಲಿ ಗಾತ್ರದ ಉಂಡೆಗಳನ್ನು ತಗೊಂಡು ಸ್ವಲ್ಪವೇ ಕೈಯಲ್ಲೇ ನೀರನ್ನು ಮುಟ್ಕೊಂಡು, ಜಾಸ್ತಿ ನೀರನ್ನ ಹಾಕೋಬಾರ್ದು, ಎಣ್ಣೆ ಹಾಕ್ಕೊಂಡ್ರೂ ಆಗುತ್ತೆ. ಈ ಥರ ಅಂಬೊಡೆ ಆಕಾರಕ್ಕೆ ತಟ್ಕೊಳ್ಳೋಣ. ನಾನು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿರೋದ್ರಿಂದ ನಮ್ಮದು ಸೀಮೆ ಅಕ್ಕಿ ಅಂಬೊಡೆ ಗರಿಯಾಗಿ ಬರುತ್ತೆ. ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿಲ್ಲ. ನೀವು ಈರುಳ್ಳಿ ಬೇಕಿದ್ದರೆ ಹಾಕೋಬೋದು. ನಾನು ಸೀಮೆ ಅಕ್ಕಿದೆಲ್ಲ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈರುಳ್ಳಿನ ಹಾಕ್ಕೊಂಡಿಲ್ಲ. ಸ್ವಲ್ಪ ಎಣ್ಣೆನೂ ಸಹ ಹಚ್ಕೊಂಡು ಈ ಥರ ಅಂಬೊಡೆನ ತಟ್ಕೋಬೋದು. ನೋಡಿ, ಸೈಡೆಲ್ಲ ಹೊಡೆದಿದ್ದ ರೀತಿ ಚೆನ್ನಾಗಿ ಅಂಬೊಡೆ ತಟ್ಕೋಬೇಕು. ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ನೀರನ್ನು ಜಾಸ್ತಿ ಮುಟ್ಕೊಂಡು ತಟ್ಕೊಂಡ್ರೆ ಹಿಟ್ಟು ನೀರಾಗಿಬಿಡುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಹೌದಲ್ಲ ಅಷ್ಟೇ ಮುಟ್ಕೊಂಡು ಈ ಥರ ಅಂಬೊಡೆ ನಾವು ತಟ್ಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ದರೆ ಎಣ್ಣೆನ ಸಹ ಮುಟ್ಕೊಂಡು ಹೀಗೆ ಅಂಬೊಡೆ ಆಕಾರ ಮಾಡ್ಕೋಬೋದು. ಇದನ್ನ ಇವಾಗ ಎಣ್ಣೆಯಲ್ಲಿ ಕರಿಯೋಣ. ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದೆ ನೋಡಿ, ಎಣ್ಣೆ ಕಾಯ್ತಾ ಬಂದಿದೆ. ಇವಾಗ ಮಾಡಿಟ್ಕೊಂಡಂತಹ ಅಂಬೊಡೆಗಳನ್ನು ಒಂದೊಂದನ್ನೇ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ.
ಇದನ್ನು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನಾವು ತಿರುವಿ ಹಾಕಬಾರ್ದು. ಸ್ವಲ್ಪ ಹೊತ್ತು ಆದ ನಂತರ ಅಂಬೊಡೆನ ತಿರುವಿ ಹಾಕಬೇಕು. ಕೂಡಲೇ ತಿರುವಿ ಹಾಕಿದ್ರೆ ಎಲ್ಲ ಹಿಟ್ಟೆಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಹಾಗಾಗಿ ಇದು ಸ್ವಲ್ಪ ಹೊತ್ತು ಆದ ನಂತರ ಇದನ್ನು ತಿರುವಿ ಹಾಕೋಣ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ, ಈ ಟೈಮಲ್ಲಿ ನಾವು ಎಲ್ಲ ಅಂಬೊಡೆಗಳನ್ನು ಮೆಲ್ಲವಾಗಿ ಒಂದೊಂದನ್ನೇ ಬಿಸಿ ಹಾಕ್ಕೊಳ್ಬೇಕಾಗುತ್ತೆ. ದಿಢೀರಾಗಿ ಸಂಜೆ ಟೈಮಲ್ಲಿ ಟೀ ಅಥವಾ ಕಾಫಿ ಜೊತೆಗೆ ನಮಗೆ ಸ್ನ್ಯಾಕ್ಸ್ ತಿನ್ನಬೇಕಂತ ಅಂದವಾಗ ನಾವೊಂದು ಸೀಮೆಕ್ಕಿನ ನೆನೆಸ್ಕೊಂಬಿಟ್ರೆ ಆಯಿತು. ಬೇಗ ಒಂದು 5-10 ನಿಮಿಷಕ್ಕೆಲ್ಲ ನಮ್ಮದು ಅಂಬೊಡೆ ರೆಡಿ ಆಗೋಗುತ್ತೆ. ತಿನ್ನಬೇಕಂತೂ ತುಂಬಾ ರುಚಿಕರವಾಗಿರುತ್ತೆ. ಎಲ್ಲ ತಿರ್ಸ್ಕೊಂಡಾಗಿದೆ. ಇದು ಗೋಲ್ಡನ್ ಬ್ರೌನ್ ಅಂದರೆ ಸ್ವಲ್ಪ ಕೆಂಪು ಬರೋ ತನಕ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ಎಷ್ಟು ಕೆಂಪಗಾದರೆ ಸಾಕಾಗುತ್ತೆ. ಇವಾಗ ಎಣ್ಣೆಲಿ ಹಾಕ್ಕೊಂಡಿರೋ ಅಂಬೊಡೆಗಳನ್ನೆಲ್ಲ ನಾವು ತೆಕ್ಕೊಳ್ಳೋಣ. ಉಳಿದಂತಹ ಅಂಬೊಡೆಯನ್ನು ಹೇಗೆ ಮಾಡಿಕೊಳ್ಳೋಣ. ಇದನ್ನು ನಾನು ಬಿಸಿಯಾದಂತಹ ಟೀ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಟೀ ಜೊತೆಗೆ ನಮ್ಮ ಸೀಮೆ ಅಕ್ಕಿ, ಬಿಸಿಯಾದಂತಹ ಟೀ ಜೊತೆಗೆ ನಮ್ಮ ಸೀಮೆ ಅಕ್ಕಿಯ ಅಂಬೊಡೆ ತಿನ್ನಲಿಕ್ಕೆ ರೆಡಿಯಾಗಿದೆ. ಮತ್ತು ನಾವು ಚಟ್ನಿ ಜೊತೆಗೆ ಸಹ ತಿನ್ಬೋದು, ಟೀ ಜೊತೆಗೂ ಸಹ ತಿನ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.